ಫುಲ್ ಮೀಲ್ಸ್ ಇದೆ ಅಂದ್ರೆ ಎಲ್ಲ ಇಮೋಷನ್ಸ್, ಲವ್ ಆಗ್ಲಿ, ವಿರಸ ಆಗ್ಲಿ, ಸರಸ ಆಗ್ಲಿ, ಫುಲ್ ಮೀಲ್ಸ್ ಕೊಡುತ್ತೆ ಚಿತ್ರ. ಈ ರೆಗ್ಯುಲರ್ ಚಿತ್ರ ತರ ಒಂದಷ್ಟು ಇದ್ರಲ್ಲಿ ಸಾಂಗ್ ಅಂತ ಇಲ್ಲ, ಬರೀ ಮಾಂಟಾಜ್ ಸಾಂಗ್ಸ್. ಬೇಸಿಕಲಿ ಈಗ ಒಂದು 100 ಪಿಕ್ಚರ್ ಆಗಿದೆ. ನನ್ನನ್ನು ಎಬ್ಸಿ ಮಾಡುವಂತ ಕಥೆಗಳು ಬಂದ ಅಥವಾ ಏನೋ ಡಿಫ್ರೆಂಟ್ ಮಾಡಬೇಕು. ಉಪೇಂದ್ರ ಗಣೇಶ್ ಇಬ್ಬರದು ಫಸ್ಟ್ ಪಿಕ್ಚರ್ ನನ್ಗೆ ಅವಕಾಶ ಸಿಕ್ಕಿತ್ತು ಮಾಡಕ್ಕೆ. ಸೊ ಐ ಥಿಂಕ್ ಐ ವಾಸ್ ಲಕ್ಕಿ. ಉಪೇಂದ್ರ ಜೊತೆ ಮಾಡಿದೆಲ್ಲ ಐ ಥಿಂಕ್ ಡಿಡ್ ವೆಲ್. ನನ್ನ ಫಸ್ಟ್ ಪಿಕ್ಚರ್ ತಂದಿದ್ದು ಅವರೇ. ನಮ್ಮ ಕನ್ನಡದ ಹೆಸರಾಂತ ಮ್ಯೂಸಿಕ್ ಡೈರೆಕ್ಟರ್ ಆದಂತಹ ಗುರು ಕಿರಣ್ ಸರ್ ಇದ್ದಾರೆ. ಫುಲ್ ಮಿಲ್ಸ್ ಚಿತ್ರದಲ್ಲಿ ಒಂದು ಒಳ್ಳೆ ಸಾಂಗ್ಸ್ ಅನ್ನ ಮಾಡಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ, ಹೇಗಿತ್ತು ಸಿನಿಮಾ? ಒಂದು ಫುಲ್ ಮೀಲ್ಸ್ ಆಕ್ಚುಲಿ ಒಂದು ನನ್ನ ಫುಲ್ ಮೀಲ್ಸ್ ಇದೆ ಅಂದರೆ ಎಲ್ಲ ಇಮೋಷನ್ಸು. ನಾನು ಹೇಳೋದು ಲವ್ ಆಗಲಿ, ವಿರಸ ಆಗಲಿ, ವಿರಹ ಆಗಲಿ, ಸರಸ ಆಗಲಿ, ಅಂದರೆ ಟೋಟಲಿ ಎಲ್ಲ ಪ್ಯಾಟರ್ನಲ್ಲಿ ಇಟ್ಸ್ ಫುಲ್ ಮೀಲ್ಸ್ ಕೊಡುತ್ತೆ ಚಿತ್ರ. ಕತೆ ಚಿತ್ರದ ಹೈಲೈಟು. ಆಮೇಲೆ ತುಂಬ ಚೆಲ್ ಆಗಿ ಹೋಗುತ್ತೆ. ಯಾವುದು ಈ ರೆಗ್ಯುಲರ್ ಚಿತ್ರ ಥರ ಒಂದಷ್ಟು ಫೈಟು, ಸಾಂಗ್, ಇದರಲ್ಲಿ ಸಾಂಗ್ ಅಂತ ಇಲ್ಲ. ಸಾಂಗ್ ಇರೋದು ಬರೀ ಮಾಂಟಾಜ್ ಸಾಂಗ್ಸು. ಸೊ BGM ಸಾಂಗ್ಸ್ ಅದು ಫಿಲ್ಮಿಗೆ ಅಂತ ಸಾಂಗ್ಸ್ ಮಾಡಿಲ್ಲ ಇದಕ್ಕೆ. ಪಿಕ್ಚರ್ ಬಂದ ನಂತರ, ಪಿಕ್ಚರ್ ನೋಡಿದ ನಂತರ ಆಮೇಲೆ ಕಂಪೋಸ್ ಮಾಡಿದ್ದು ಸಾಂಗು. ಅಫ್ಕೋರ್ಸ್ ಇದು ನಾನು ಗ್ಯಾಪ್ ಆದ ನಂತರ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ನನ್ನ ತಮ್ಮ ಅಂತ ಹೇಳಬೇಕು, ಲಿಖಿತ್ತು ಇಸ್ ಅನ್ ಎ ವಂಡರ್ಫುಲ್ ಜಾಬ್ ಆ್ಯಕ್ಚುಲಿ. ಇವನ್ ಪರ್ಫಾರ್ಮೆನ್ಸ್ ಆಗಲಿ, ಇಬ್ಬರು ನಾನು ಹೇಳೋದು ಪರ್ಫಾರ್ಮೆನ್ಸ್ ಈಚ್ ಆ್ಯಂಡ್ ಎವ್ರಿ ಆರ್ಟಿಸ್ಟ್, ಖುಷಿ ಆಗಲಿ, ತೇಜಸ್ವಿನಿ, ಸೂರಜ್, ವಿಜಯ್ ಚಂಡು, ಲೈಕ್ ರಾಜೇಶ್, ಎವ್ರಿಬಡಿ ಇಸ್ ಡನ್ ಎ ವಂಡರ್ಫುಲ್ ಜಾಬ್. ಅಂದರೆ ಪರ್ಟಿಕ್ಯುಲರ್ ಒಂದೊಂದು ರೋಲಿಗೆ ಎಷ್ಟು ಬೇಕಾ ಅಷ್ಟೇ ಇತ್ತು. ಅಂದರೆ ತುಂಬ ನ್ಯಾಚುರಲ್ ಆಗಿದ್ದು. ಅವ್ರು ಆ್ಯಕ್ಟರ್ ಆಗಿ ಥರ ಮಾಡಿಲ್ಲ, ನ್ಯಾಚುರಲ್ ಫ್ಯಾಮಿಲಿ ತರ ಇದು ಫಿಲಮ್. ಫ್ಯಾಮಿಲಿ ಅಂದರೆ ಬೇಸಿಕಲಿ ತುಂಬ ನ್ಯಾಚುರಲ್. ನಾನು ಹೇಳ್ಬೇಕಂದ್ರೆ ನಮ್ಮ ಸುತ್ತ ನಡೆಯೋ ವಿಷಯನೇ ಈಗ ನಡೀತಾ ಇದೆ. ಅದೇ ಫೀಲ್ ಕೊಡುತ್ತೆ. ಅಂದರೆ ಯಾವುದೋ ಸಿನಿಮಾಕ್ಕಂತ ಅಬ್ಬರ ಇಲ್ಲ, ಆರ್ಗ್ಯಾನಿಕ್ ಆಗಿ. ಹೌದು. ಮುಂದೆ ನೆಕ್ಸ್ಟ್ ಯಾವ್ಯಾವ ಪ್ರಾಜೆಕ್ಟ್ ಮಾಡ್ತಿದ್ದೀರಾ ಸರ್ ನೀವು? ಇಲ್ಲಿಗೆ ಪ್ರಾಜೆಕ್ಟ್ಸ್ ತಗೊಂಡಿಲ್ಲ ನಾನು. ಕೊರೋನಾ ಆದಮೇಲೆ ಪ್ರಾಜೆಕ್ಟ್ಸ್ ತಗೊಂಡಿಲ್ಲ. ಬೇಸಿಕಲಿ ಬೇರೆ ಬ್ಯುಸಿ ಆಗಿದ್ದೀನಿ. ವಿ ಗಾಟ್ ಅದರ್ ಬಿಸ್ನೆಸ್. ಶೋ ಸ್ವಲ್ಪ ಜೋ ಡಿಮಾಂಡಲ್ಲಿದೆ. ಸೊ ಅದರಲ್ಲಿ ಅದಕ್ಕೆ ಟೈಮ್ ಸಿಕ್ಕಾಪಟ್ಟೆ ಹೋಗುತ್ತೆ. ವಾರಕ್ಕೆ ಅಟ್ಲೀಸ್ಟ್ ಒಂದು 3 days ಯು ಸ್ಟಕ್ ದೇರ್. ಸೊ ಅಂದರೆ ಬೇಸಿಕಲಿ ಈಗ ಒಂದು 100 ಪಿಕ್ಚರ್ ಆಗಿದೆ. ನನಗೆ ಇನ್ನು ನನ್ನನ್ನು ಎಬ್ಸಿ ಮಾಡುವಂಥ ಕಥೆಗಳು ಬಂದ ಅಥವಾ ಏನೋ ಡಿಫ್ರೆಂಟ್ ಮಾಡಬೇಕು, ಮಾಡದಿರುವಂಥದ್ದು ಅಂಥದ್ದೇ ಮಾಡಬೇಕಂತ ಆಸೆ ಇದೆ ಡೆಫಿನೆಟ್ ಆಗಿ. ಐ ಥಿಂಕ್ ಬಂದಾಗ ಮಾಡ್ತೀನಿ. ಸರ್, ಗಣೇಶ್ ಅವ್ರಿಗೆ, ಉಪೇಂದ್ರ ಸರ್ಗೆ ತುಂಬ ಒಳ್ಳೊಳ್ಳೆ ಒಂದು ಲೈನನ್ನು, ಒಂದು ಸಾಂಗನ್ನು ಕೊಟ್ಟಿದ್ದೀರಾ. ರಿಟೈರ್ಮೆಂಟ್ ತೊಗೊಳ್ದೇನೆ ತುಂಬ ಇನ್ನೂ ನೆಕ್ಸ್ಟ್ ಒಳ್ಳೊಳ್ಳೆ ಸಾಂಗ್ನ ಕೊಡಿ ಅಂತ ಸರ್. ಈ ಕಲಾವಿದರಿಗೆ ರಿಟೈರ್ಮೆಂಟ್ ಅಂತ ಇಲ್ಲ ಬೇಸಿಕಲಿ. ಉಪೇಂದ್ರ ಗಣೇಶ್ ಇಬ್ಬರದು ಫಸ್ಟ್ ಪಿಕ್ಚರ್ನ ಐ ಥಿಂಕ್ ನನಗೆ ಅವಕಾಶ ಸಿಕ್ಕಿತ್ತು ಮಾಡೋಕ್ಕೆ. ಸೊ ಐ ಥಿಂಕ್ ಐ ವಾಸ್ ಲಕ್ಕಿ. ಎಲ್ಲ ಐ ಥಿಂಕ್ ಅವ್ರ ಜೊತೆ, ಈಗ ಗಣೇಶ್ ಜೊತೆ ಐ ಥಿಂಕ್ 2 ಚಿತ್ರ ಮಾಡಿದೆ. 2 ಐ ಥಿಂಕ್ ಸಾಂಗ್ಸ್ ವೇರ್ ಸೂಪರ್ ಹಿಟ್. ಸೊ ಮ್ಯಾಸಿವ್. ಉಪೇಂದ್ರ ಜೊತೆ ಮಾಡಿದೆಲ್ಲ ಐ ಥಿಂಕ್ ಡಿಡ್ ವೆಲ್. ಸೊ ಅವ್ರು ನನ್ನನ್ನು ಫಸ್ಟ್ ಪಿಕ್ಚರು ನನ್ನನ್ನು ತಂದಿದ್ದು ಅವರೇ. ದಟ್ ವಾಸ್ ಹಿಸ್ ಫಸ್ಟ್ ಫಿಲ್ಮ್ ಟು. ಸೊ ಇಟ್ ವಾಸ್ ಫನ್ ವರ್ಕಿಂಗ್. ಇಟ್ಸ್ ಅ ನೈಸ್ ಜರ್ನಿ. ಸೊ ಯು ಮೀಟ್ ಅ ಲಾಟ್ ಆಫ್ ಪೀಪಲ್. ಆಮೇಲೆ ಪ್ರತಿಯೊಂದು ತಂಡ ಡಿಫ್ರೆಂಟ್ ಆಗಿರುತ್ತೆ. ಈಗ ಇದರಲ್ಲಿ ಯಾರು ಡೈರೆಕ್ಟ್ರು, ಹೊಸ ಡೈರೆಕ್ಟ್ರು, ಅವ್ರದ್ದೊಂದು ಐಡಿಯಾ ಇರುತ್ತೆ. ಸೊ ಈ ಥರ ಪ್ರತಿಯೊಂದು ಚಿತ್ರಕ್ಕೆ ಬೇರೆ ಬೇರೆ ಥಾಟ್ಸು ನಾವು ಜೆಲ್ ಆದಾಗ ಏನೋ ಹೊಸ್ತು ಹುಟ್ಟುತ್ತೆ.